ನಾವು ಇವತ್ತು ಎಲ್ಲ ಭೀಮ್ ಆರ್ಮಿ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಎಲ್ಲ ಭೀಮ ಸೈನಿಕರು ಇವತ್ತು ಬೆಳಗಾವಿನ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಇವತ್ತು ರಾಜ್ಯ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದೀವಿ. ವಿಚಾರ ಏನಂತ ಹೇಳಿದ್ರೆ, ದಲಿತರಿಗಾಗಿ ಮೀಸಲಿಟ್ಟ SC ST TSP ಹಣವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೊಂತ ಇದೆ. ಇವತ್ತು ನಮ್ಮ ದಲಿತರ ಪರಿಸ್ಥಿತಿ ಇನ್ನೂ ಹಳ್ಳಿಗಳಲ್ಲಿ ಬದಲಾಗಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಇನ್ನೂ ನಮ್ಮ ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ದಲಿತರು ಸತ್ರೆ ಸ್ವಂತವಾದ ಒಂದು 3ಕ್ಕೆ 6 ಗೇಣಿನ ಒಂದು ಜಮೀನಿಲ್ಲ, ನಮ್ಗೆ ಸ್ವಂತ ಭೂಮಿ ಇಲ್ಲ. ಸತ್ರೆ ನಮ್ಮ ಜನಗಳನ್ನ ಶವ ಸಂಸ್ಕಾರ ಮಾಡಕ್ಕೆ ನಾವು ಸ್ಮಶಾನಗಳಲ್ಲಿ ಹೋಗಿ ಶವ ಸಂಸ್ಕಾರ ಮಾಡುವ ಪರಿಸ್ಥಿತಿ ಇನ್ನೂ ಇದೆ, ನಮ್ಗೆ ಜೀವಂತವಾಗಿದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಕೇಳೋದೇನಪ್ಪಾ ಅಂತ ಹೇಳಿದ್ರೆ, ನಮಗಾಗಿ ಮೀಸಲಿಟ್ಟ 42,000 ಕೋಟಿ, ವರ್ಷಕ್ಕೆ 42,000 ಕೋಟಿ ಇದೆ. ಆದ್ರೆ ನಮ್ ಜನಗಳಿಗೆ ಕರೆಕ್ಟ್ ಆಗಿ ಒಂದು ತಾಲೂಕಿಗೆ 5 ರಿಂದ 10 ಕೋಟಿ ರೀಚ್ ಆಗ್ತಾ ಇಲ್ಲ. ಒಂದು ತಾಲೂಕಿಗೆ 200 ರಿಂದ 300 ಕೋಟಿ ರೂಪಾಯಿ ಇವತ್ತು ಮೀಸಲಿಟ್ಟಿದ್ದೀರಾ ನೀವು, ಸರ್ಕಾರದವರು ಇಟ್ಟಿದ್ದಾರೆ. ಆದ್ರೆ ನಮ್ ಜನಗಳಿಗೆ ನಿಯತ್ತಾಗಿ ತಲುಪ್ತಾ ಇಲ್ಲ. ನಮ್ ಜನಗಳಿಗೆ ಏನಾದ್ರೂ ಆ 200-300 ಕೋಟಿ ರೂಪಾಯಿ ಕೇವಲ 5 ವರ್ಷ ಕೊಟ್ಟಿದ್ರೆ ಇವತ್ತು ನಮ್ಮೆಲ್ಲ ದಲಿತ ಬಾಂಧವರು ಪ್ರತಿ ಗ್ರಾಮದಲ್ಲಿ ಇರತಕ್ಕಂತ ಎಲ್ಲ ದಲಿತರು ಇವತ್ತು ಉದ್ಧಾರ ಆಗ್ತಿದ್ರು. ಆದ್ರೆ ನೀವು ಮೋಸ ಮಾಡ್ತಾ ಇದ್ದೀರಿ. ಸರ್ಕಾರ ನಮ್ಮ ದುಡ್ಡನ್ನ ನೀವು ವಿವಿಧ ರೀತಿಯಲ್ಲಿ ಈಗ ಗ್ಯಾರಂಟಿಗಳು ಬಳಸ್ಕೊಂತ ಇದ್ರೆ, ಇದಕ್ಕಿಂತ ಮುಂಚೆ MG ರೋಡ್ ಅಲ್ಲಿ ರೋಡ್ ಮಾಡಕ್ಕೆ, ಅಲ್ಲಿ ಟೈಲ್ಸ್ ಮಾಡಕ್ಕೆ ನಿಮ್ಗೆ ಬೇಕಾದಂತಲ್ಲೆಲ್ಲ ಯೂಸ್ ಮಾಡ್ಕೊಂಡಿದ್ದೀರಿ ನೀವು. ಅದಕ್ಕೋಸ್ಕರ ನಾವೇನ್ ಕೇಳೋದಂದ್ರೆ, ನಮ್ಮ ದುಡ್ಡು ನಮಗಾಗಿ ಬಳಸಿ, ನಮಗಾಗಿ ಲೋನ್ಗಳು ಕೊಡಿ, ನಮ್ ಜನರಿಗೆ ಫ್ರೀ ಆಗಿ ಜಮೀನ್ಗಳು ಕೊಡಿ. ನಮ್ಮೂರಲ್ಲಿ ನಮ್ ಜನಗಳಿಗೆ ಜಮೀನ್ಗಳಿಲ್ಲ. ಇವತ್ತು ಊರಲ್ಲಿ ಸಾಹುಕಾರಗಳಿಗೆ 500 ಎಕರೆ 100 ಎಕರೆ 20 ಎಕರೆ ಇದೆ. ಆದ್ರೆ ನಮ್ ಜನಗಳಿಗೆ 1 ಗುಂಟೆ 5 ಗುಂಟೆ ಜಮೀನಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇದೀವಿ. ನೀವು ಭೂಮಿ ಕೊಡುವ ಯೋಜನೆ ಅಂತ ಮಾಡಿದಿರಿ ಸರ್ಕಾರದವರು, ಆದ್ರೆ ಇವತ್ತು ಯಾರಿಗೂ ಕೊಡ್ತಾ ಇಲ್ಲ. ಆ ಭೂಮಿ ಯೋಜನೆ ಬರೀ ಪೇಪರ್ ಅಲ್ಲಿ ಇದೆ, ಲೋನ್ಗಳು ಪೇಪರ್ ಅಲ್ಲಿ ಇದೆ, ಸಮೃದ್ಧಿ ಯೋಜನೆ ಪೇಪರ್ ಅಲ್ಲಿ ಇದೆ, ಐರಾವತಿ ಯೋಜನೆ ಪೇಪರ್ ಅಲ್ಲಿ ಇದೆ. ನಮ್ ಜನಗಳು ಲೋನ್ ಹಾಕಿದ್ರೆ 6 ತಿಂಗಳು ಕನಿಷ್ಠ 2-3 ಜೊತೆ ಚಪ್ಪಲಿ ಹರ್ಕೊಂಡು ಓಡಾಡ್ಬೇಕು. ಆ ಲೋನ್ ತಗೊಳಕ್ಕೆ 1 ರಿಂದ 2 ಲಕ್ಷ ರೂಪಾಯಿ ಬರೀ ಲಂಚ ಕೊಡ್ಬೇಕಾಗಿದೆ. ಮತ್ತೆ ಲಂಚ ಕೊಟ್ಟು ಬೆಂಗಳೂರು ಓಡಾಡ್ಬೇಕು, ಜಿಲ್ಲಾ ಆಫೀಸ್ಗೆ ಓಡಾಡ್ಬೇಕು, ತಾಲೂಕು ಆಫೀಸ್ಗೆ ಓಡಾಡ್ಬೇಕು, ಅವ್ರ ಜೀವನ ಕಟ್ಕೋಬೇಕು. ಹೇಗಾಗುತ್ತೆ? ಈ ಸರ್ಕಾರದವರು ನೀವು ಮಾಡಿರ್ತಕ್ಕಂಥ ಸ್ಕೀಮ್ಗಳು ಇವತ್ತು ಕೇವಲ ಪೇಪರ್ ಅಲ್ಲಿ ಉಳಿದಿದ್ದಾವೆ. ಒಂದು ತಾಲೂಕಿಗೆ 1 ಲೋನ್ ಕೊಟ್ಬಿಟ್ರೆ ನಮ್ಮ ದಲಿತರು ಉದ್ಧಾರ ಆಗ್ತಾರ? ಒಂದು ತಾಲೂಕದಲ್ಲಿ ಕನಿಷ್ಠ 1.5 ಲಕ್ಷ ಜನಸಂಖ್ಯೆ ಇದೆ. ನೀವು ಅದರಲ್ಲಿ ಕನಿಷ್ಠ ಒಂದು 75,000 ಜನಕ್ಕೆ ಲೋನ್ ಕೊಡ್ಬೇಕು. 1 ಲೋನ್ ಕೊಡ್ತಿರಲಿ, ನಿಮ್ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಸಿದ್ದರಾಮಯ್ಯ ಅವರೇ, ನೀವ್ ಹೇಳೋದೊಂದು ಮಾಡೋದೊಂದು ಕೆಲಸ ಮಾಡ್ತಾ ಇದ್ರಿ. ಆದ್ದರಿಂದ ನಾವೇನ್ ಕೇಳ್ಕೊಂತ ಇದೀವಿ ಅಂತ ಹೇಳಿದ್ರೆ, ನಮ್ಮ ಭೀಮ್ ಆರ್ಮಿ ಸಂಘಟನೆ ನವ ಯುವಕರು ಇವತ್ತು ಅವ್ರಿಗೆ ಮರೆಮಾಚ್ತಾ ಇದ್ರಿ. ನಮ್ಮ ಯುವಕರಿಗೆ ನಾವು ಜಾಗೃತ ಮಾಡ್ತಾ ಇದೀವಿ. ನಾವು ನಿಜವಾದ ವಿಚಾರಗಳು ಏನಾದ್ರೂ ಗೊತ್ತಾದ್ರೆ ನಿಮ್ ಮನೆ, ನಿಮ್ ಸರ್ಕಾರ, ನಿಮ್ ವಿಧಾನಸೌಧ ನುಗ್ಗುತ್ತಾರೆ. ಆದ್ರಿಂದ ಆ ಪರಿಸ್ಥಿತಿ ನೀವು ತಂದ್ಕೋಬೇಡಿ. ನಮ್ಗೇನ್ ಕೊಡ್ಬೇಕಾಗಿದೆ, ನಮ್ಗೇನ್ ತೆಗೆದಿಟ್ಟಿದ್ದೀರಾ, ದಯಮಾಡಿ ನಮ್ಗೆ ತಲುಪಿಸಿ. ನಮ್ಗೆ ಕಾವಲು ಸಮಿತಿ ಅಂತ ಮಾಡಿ, ಆ ದುಡ್ಡನ್ನ ಕಾಯ್ಲಿಕ್ಕೆ ಒಂದು ಕಾವಲು ಸಮಿತಿ ಮಾಡ್ಬಿಟ್ರೆ ನಮ್ಮ ದುಡ್ಡು ನಮ್ಮ ಹಿಡಿತದಲ್ಲಿರುತ್ತೆ, ಬೇರೆ ಯಾರು ಮುಟ್ಟಕ್ಕಾಗಲ್ಲ. ಅದನ್ನ ಬಿಟ್ಟು ನೀವು ಒಂದು ಕಮಿಟಿ ಮಾಡಿಲ್ಲ, ಬಟ್ ನಿಮ್ ಗ್ಯಾರಂಟಿಗಳಿಗೆ ಕಮಿಟಿ ಮಾಡಿದಿರಿ. ನಮ್ ದುಡ್ಡು ನಿಮ್ದು 52,000 ಕೋಟಿದೆ, ನಮ್ದು 42,000 ಕೋಟಿದೆ. ನಮ್ಮ ಕಮಿಟಿಗಳು ಬೇಡವಾ? ನಿಮ್ಮ ಮಾತ್ರ ಕಮಿಟಿಗಳಿದಾವೆ, ನಮ್ಗಳಿಗೆ ಕಮಿಟಿಗಳಿಲ್ವಾ? ನಮ್ಗಳು ದುಡ್ಡೇನ್ ಬಿಟ್ಟಿಗೆ ಬಂದಿದೀಯಾ? ಹೆಂಗ್ ಬೇಕಾದಂಗ್ ಖರ್ಚು ಮಾಡ್ಕೊಂತ ಇದೀರಲ್ರಿ. ಯಾರ್ಯಾರಿಗೂ ಕೊಡ್ತಾ ಇದೀರಲ್ಲ ದುಡ್ಡುಗಳು, ಯಾವ್ಯಾವ ಇಲಾಖೆಗಳಿಗೆ ಕೊಡ್ತಾ ಇದೀರಿ. ಅದನ್ನ ನಾವು ತಡಿಬೇಕಂತ ಹೇಳ್ಬಿಟ್ಟು ನಾವ್ ಇವತ್ತೆಲ್ಲ ಏನ್ ದಲಿತ ಹೋರಾಟಗಾರರು, ಭೀಮ್ ಆರ್ಮಿ ಸಂಘಟನೆಯ ಹೋರಾಟಗಾರರು ಇವತ್ತು ನಾವಿಲ್ಲಿ ಸೇರ್ಕೊಂಡಿದೀವಿ. ಈ ಹೋರಾಟವನ್ನ ಈ ಏನ ಕಾವಲು ಸಮಿತಿ ಜಾರಿ ಆಗೋವರೆಗೂ, ಸರ್ಕಾರ ಎಲ್ಲಿವರೆಗೂ ಜಾರಿ ಮಾಡಿದೋ ಅಲ್ಲಿವರೆಗೂ ನಾವು ಕಾಯ್ತೀವಿ. ನಾವು ನಮ್ಮ ಹೋರಾಟ ಇದು ಕಂಟಿನ್ಯೂಟಿ ಇರುತ್ತೆ. ನಾವು ಸರ್ಕಾರದ ನಡೆ ಏನಂತ ನಾವು ನೋಡ್ತೀವಿ. ಆದ್ರೆ ಸರ್ಕಾರ ನಮ್ಮನ್ನ ಮರೆಮಾಚ್ಕೊಂಡು ಓಡಾಡೋಗೆ ಮತ್ತೆ ಕತೆ ಹೇಳಿದ್ರೆ ನಾವು ಕೇಳಂಗಿಲ್ಲ. ನಾವೆಲ್ಲ ಜಾಗೃತರಾಗಿದ್ದೀವಿ. ನಮ್ಮ ಯುವಕರು ಇವತ್ತು ಹಳ್ಳಿಗಳಲ್ಲಿ ಎಲ್ಲಾ ವಿಚಾರಗಳು ತಿಳಿತಾ ಇದೆ. ಇಷ್ಟು ವರ್ಷ ನಮ್ಮನ್ನ ಮೋಸ ಮಾಡಿದಿರಿ ನೀವು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು 10 ವರ್ಷ ಸಾಕು ಅಂತ ಹೇಳಿದ್ರು ರಿಸರ್ವೇಶನ್. 10 ವರ್ಷದಲ್ಲಿ ನಮ್ ಜನಗಳು ಉದ್ಧಾರ ಆಗ್ತಾರಂತ. ಆದ್ರೆ ಇವತ್ತು ಸ್ವಾತಂತ್ರ್ಯ ಬಂದು 80, 79, 80 ವರ್ಷ ಆಯ್ತು. ಆದ್ರೂ ಕೂಡ ನಮ್ ಜನಗಳಿಗೆ ತಲುಪ್ತಾ ಇಲ್ಲ. ಜನರಲ್ ಅವರು ಏನ್ರಿ ಇವ್ರಿಗೆ ಇಷ್ಟೊಂದು ಸೌಲಭ್ಯಗಳಂತ, ಯಾವ ಸೌಲಭ್ಯಗಳು ತಲುಪ್ತಾ ಇಲ್ಲ. ನಾವು ನಿಮ್ ತರನೇ ಬದುಕಬೇಕಾಗಿದೆ, ನಾವು ನಿಮ್ ತರನೇ ಕೆಲಸ ಮಾಡ್ಬೇಕಾಗಿದೆ. ಏನೋ ಅಲ್ಪ ಸ್ವಲ್ಪ ಶಿಕ್ಷಣದಲ್ಲಿ ಒಂದಿಷ್ಟು ಹಾಸ್ಟೆಲ್ ಫೀಸ್ ವಿಚಾರ ಬಿಟ್ರೆ ಬೇರೆ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇದೆಲ್ಲ ಸರ್ಕಾರ ಸುಳ್ಳು ಸರ್ಕಾರ. ದಯಮಾಡಿ ಸಿದ್ದರಾಮಯ್ಯ ಅವರೇ, ನೀವೇನಾದ್ರೂ ಕೇಳೋದಾಗಿದ್ರೆ, ನಿಮ್ಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ದಯಮಾಡಿ ನಮ್ಮ ಏನ್ ಹಕ್ಕಿದೆ ನಮ್ಗೆ ಕೊಡ್ಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ.